ಯಾರು ಬ್ರೋ ಇದು ಹೊಸ ಮುಖಗಳು? ಗೊತ್ತಿಲ್ವಾ? ಅವ್ರು ನಮ್ಮ ಜೂನಿಯರ್ಸ್ ಕಣ. ಹೌದಾ? ಮಗ ನಾವು ಯಾಕೆ ರ್ಯಾಗಿಂಗ್ ಮಾಡಿ ಒಳ್ಳೆ ಎಂಟರ್ಟೈನ್ಮೆಂಟ್ ತಗೋಬಾರ್ದು? ಹೇ ನ್ಯೂ ಕಮರ್ಸ್, ಕಮ್ ಹಿಯರ್. ಡೇ 2 ಕಮ್ ಫ್ರೆಂಡ್. ವಾಟ್ಸ್ ಯುವರ್ ನೇಮ್? ಹಾಗಾದ್ರೆ ನಿಮ್ದು ತೋಟ ಮಗನಾ? ಸೋಮಲಿಂಗಂ. ಹಾಗಾದ್ರೆ ನಿಮ್ ಬೋಡ್ಲಿಗನಾ? ಏನ ಲುಕ್ ಅದು? ಇಂಥ ಲುಕ್ಕು. ಇದೆಲ್ಲ ಹೋಗಿ ಇಂಥ ಲುಕ್ಕು. ಏನು ಲುಕ್ ಕೊಡ್ತಾರಲ್ಲ ಮಗ ಸರ್ರೋ ನೋಡ್ಕೊಂತೀನಿ ನಿಮಗೆ ಬರೀ ನೋಡಿ. ಯಾಕೋ ಈ ಕಾಲೇಜು ಬಿಟ್ಟು ಹೋಗ್ಬೇಕು ಅನ್ನೋಷ್ಟು ತೀರ್ಮಾನ ಮಾಡಿದ್ದೀನಿ ಕಣೋ. ಸೀನಿಯರ್ಸ್ ಹೆವಿ ಟಾರ್ಚರ್ ಕೊಡ್ತಾ ಇದ್ದಾರೆ. ಛೇ. Excuse me, ma'am. Yes, come in. ಏನ್ರಪ್ಪ ಆ 3 idiots ನೀವೇನಾ? ಅಲ್ರಯ್ಯ, ಕಾಲೇಜಿಗೆ ಓದೋದಕ್ಕೆ ಬರ್ತಾ ಇದ್ದೀರಾ? ಏನಕ್ಕೆ ಬರ್ತಾ ಇದ್ದೀರಾ ನೀವು? ಇಲ್ಲೇನು ರೌಡಿಸಮ್ ಮಾಡೋಕ್ಕೆ ಮಾರ್ಕೆಟ್ ಅನ್ಕೊಂಡಿದ್ದೀರಾ? ಏನು ಅನ್ಕೊಂಡಿದ್ದೀರಾ ನೀವು? ನಿಮ್ಮ ಅಪ್ಪ ಅಮ್ಮ ಇದಕ್ಕೇನೇನ್ರಪ್ಪ ಕಳಿಸಿರೋದು? ಕಷ್ಟಪಟ್ಟು ಓದಲಿ ಅಂತ ಕಳಿಸಿದ್ರೆ ಇವೆಲ್ಲ ಶುರು ಮಾಡ್ಕೊಂಡಿದ್ದೀರಾ? ನಿಮ್ಮ ಅಪ್ಪ ಅಮ್ಮ ಹಗಲು ರಾತ್ರಿ ಕಷ್ಟಪಟ್ಟು ಗಾರ್ಮೆಂಟ್ಸಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡಿ ನಾವು ಪಟ್ಟು ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು ಅಂತ ಹೇಳಿ ನಿಮಗೆ ಫೀಸ್ ಕಟ್ಟಿ ಹೊಟ್ಟೆಗೆ ಹಿಟ್ಟು ಹಾಕಿ ನಿಮ್ಗೆ ಏನು ಬೇಕೋ ಬುಕ್ಸು ಬಟ್ಟೆ ಎಲ್ಲ ಕೊಡಿಸಿ ನಿಮಗೆಲ್ಲ ಕಳಿಸ್ತಾ ಇದ್ರೆ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಏನು? ನೀವು ಏನು ಮಾಡ್ತಾ ಇದ್ದೀರಾ? ಇದರಿಂದ ಏನಾಗ್ತದೆ ಇದ್ರ ಪರಿಣಾಮ ಅಂತ ನಿಮ್ಗೆ ಏನಾದ್ರು ಗೊತ್ತಿದೆಯಾ? ಇಡಿಯಟ್ಸ್ ಥರ ಬಿಹೇವ್ ಮಾಡ್ತಾ ಇದ್ದೀರಲ್ಲ ನೀವು. ನಿಮಗೆಲ್ಲ ಎಷ್ಟು ಹೇಳಿದ್ರು ಅಷ್ಟೇ. ಆ್ಯಂಟಿ ರ್ಯಾಗಿಂಗ್ ಕಮಿಟಿಯವರೆಲ್ಲ ಡಿಸೈಡ್ ಮಾಡಿ ಒಂದು ಡಿಸಿಷನ್ ಬಂದಿದ್ದೀವಿ. ನಿಮ್ಮನ್ನ ಕಾಲೇಜಿಂದ ರೆಸ್ಟಿಕೇಟ್ ಮಾಡ್ತಾ ಇದ್ದೀವಿ. ಇಲ್ಲ ನಿಮ್ಗೆಲ್ಲ ಅದೇ ಸರಿ. ಈ ತರ ನೀವು ಸರಿ ಸಿವಿಯರ್ ಪನಿಷ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ನಿಮಗ್ ಬುದ್ಧಿ ಬರಲ್ಲ. ಅಲ್ಲ ಕಣ್ರಿ, ನಿಮಗೆ ಕಾಲೇಜಲ್ಲಿ ನಾವೇನ್ ಕಡಿಮೆ ಮಾಡಿದೀವಿ? ಏನ್ ಫೆಸಿಲಿಟೀಸ್ ಬೇಕೋ ಕೊಟ್ಟಿದೀವಿ. ನಿಮ್ಮ ಎಂಟರ್ಟೈನ್ಮೆಂಟ್ಗೆ ಅಂತ ಏನೇನ್ ಬೇಕೋ ಎಲ್ಲ ವ್ಯವಸ್ಥೆ ಮಾಡಿದೀವಿ. ಜಿಮ್ ಮಾಡಿದೀವಿ, ಎಲ್ಲ ಮಾಡಿ ನಿಮ್ಮನ್ನ ನಮ್ಮ ಮಕ್ಕಳ ತರ ನೋಡ್ಕೊಂತ ಇದ್ರೆ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಏನು? ಬೇರೆಯವ್ರಿಗೆ ಮಾನಸಿಕವಾಗಿ ಎಷ್ಟು ತೊಂದರೆ ಆಗುತ್ತೆ, ಮಾನಸಿಕವಾಗಿ ಅವ್ರು ಎಷ್ಟು ನರಳ್ತಾರೆ ಅಂತಕ್ಕಂಥದ್ದು ಏನಾದ್ರು ಯೋಚನೆ ಮಾಡಿದ್ದೀರಾ ನೀವು? ನೋಡ್ರೋ, ನೀವೆಲ್ಲ ಯೂತ್ಸ್ ಇದ್ದೀರಾ, ಈ ದೇಶದ ಆಸ್ತಿ ಇದ್ದೀರಾ. ಕಷ್ಟಪಟ್ಟು ಓದಿ ಕೆಲಸ ತಗೊಳ್ಳಿ. ಅಪ್ಪ ಅಮ್ಮನ್ನ ವೃದ್ಧಾಪ್ಯದಲ್ಲಿ ನೋಡ್ಕೊಳ್ಳೋದು ಅಥವಾ ಈ ದೇಶಕ್ಕೆ ಏನ್ ಬೇಕೋ ಮಾಡ್ತಕ್ಕಂಥದ್ದು ನಿಮ್ಮ ಹೆಗಲ ಮೇಲಿದೆ. ಗೊತ್ತಿದ್ಯಾ? ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳ್ತಾ ಇದ್ದೀನಿ. ನೀವು ಚೆನ್ನಾಗಿ ಓದಿ ನಿಮ್ಮ ರ್ಯಾಂಕಿಂಗು ಪ್ರತಿಯೊಂದನ್ನು ನೀವು ಚೆನ್ನಾಗಿ ಇಟ್ಕೊಂಡ್ರೆ ಮಾತ್ರ ನಿಮ್ಗೆ ಕೆಲಸ ಸಿಗ್ಲಿಕ್ಕೆ ಸಾಧ್ಯತೆ ಇದೆ. ನೀವೇನು ಸ್ಕಿಲ್ಸ್ ಕಲೀಲಿಲ್ಲ ಅಂದ್ರೆ ಇವತ್ತೇನು ಪ್ರಯೋಜನ ಇಲ್ಲ. ನೋಡಿ, ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ನಮ್ಮ ಮಕ್ಕಳ ತರ ಅಂತೇಳಿ ನಿಮ್ಗೆ ಒಂದು ವಾರ್ನಿಂಗ್ ಕೊಟ್ಟು ಬಿಡ್ತಾರೆ. ಇನ್ನೊಂದ್ಸರಿ ಈ ತರದ್ದು ಏನಾದ್ರು ರಿಪೀಟ್ ಆದ್ರೆ
ಈ ಸಾರಿಗಿರಿ ಎಲ್ಲ ನನಗಲ್ಲ, ಪಾಪ ಹುಡುಗನ ಮಾನಸಿಕವಾಗಿ ಜರ್ಜರಿತನಾಗಿದ್ದಾನೆ. ಆ ಸಾರಿ ಏನಾರು ಹೇಳೋದಿದ್ರೆ ಫಸ್ಟ್ ಅವ್ನಿಗೆ ಹೇಳಿ, ಅವನ್ನ ನಿಮ್ಮ ಬ್ರದರ್ ಥರ ನೋಡ್ಕೊಳ್ಳಿ ಫಸ್ಟ್. ಬ್ರೋ ಸಾರಿ ಬ್ರೋ. ಬ್ರೋ ನಿಮ್ಮನ್ನ ರ್ಯಾಗಿಂಗ್ ಮಾಡೋದ್ರಿಂದ ಇಷ್ಟೊಂದು ಸೀರಿಯಸ್ ಆಗೋದಂತ ಗೊತ್ತಿರಲಿಲ್ಲ ಬ್ರೋ. ಸಾರಿ ಬ್ರೋ. ಕಾಲೇಜ್ ಬಿಟ್ಟು ಹೋಗ್ಬೇಡಿ ಬ್ರೋ, ಪ್ಲೀಸ್ ಬ್ರೋ. ಸಾರಿ ಬ್ರೋ.